ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ಆದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಹರೇಬನಿಮನಗಳ ಗ್ರಾಮದಲ್ಲೂ ಕೂಡ ಇವತ್ತು ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಬೆಳಗ್ಗೆಯಿಂದ ಕೂಡ ಏನು ಈ ಒಂದು ದ್ವಾರಬಾಗಿಲು ಹನುಮ ದ್ವಾರಬಾಗಿಲು ಏನು ರಾಮನ ಮಂದಿರ ಹಾಗೆ ಶಂಕುಸ್ಥಾಪನೆ ಆಗಿ 2 ವರ್ಷಗಳ ಹಿಂದೆ ಇದು ಕೂಡ ಶಂಕುಸ್ಥಾಪನೆ ಆಗಿತ್ತು. ಅದರ ನೆನಪಾರ್ಥವಾಗಿ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಶ್ರೀರಾಮ ತಾರಕ ಜಪ ಹೋಮ ನಡೀತಾ ಇರುವಂಥದ್ದು. ಸಾಕಷ್ಟು ಜನ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸುಮಾರು 50 ಜನ ಪುರೋಹಿತರಿಂದ ಒಂದು ರಾಮನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಿಂದೂ ಸಮಾಜವನ್ನು ಒಗ್ಗೂಡುವಿಕೆ ಒಂದು ಐಕ್ಯತೆಯನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು RSSಗೆ 100 ವರ್ಷ ಆದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದೂ ಸಮಾಜಕ್ಕೆ ಸವಾಲುಗಳು ಬರೀ ಮತಾಂತರ ಒಂದೇ ಅಲ್ಲ, ಅದು ಭಯೋತ್ಪಾದನೆ ಇರ್ಬೋದು, ಮತಾಂತರ ಇರ್ಬೋದು, ಎಡಪಂಥೀಯ ಚಿಂತನೆಗಳು ಇವತ್ತು ಏನಾಗ್ತಿದೆ ಇಡೀ ಸಮಾಜದ ಮೇಲೆ. ಅಂದರೆ ಈ ಸಮಾಜನ ವಿಚ್ಛಿನ್ನಕಾರಿ ಅಂದರೆ ಬೇರೆ ಬೇರೆ ಮುಖಗಳಲ್ಲಿ ನಾನಾ ಕೆಲಸಗಳು ಕೂಡ ಈ ಸಮಾಜದ ಮೇಲೆ ಆಗ್ತಾಯಿದೆ. ಇದೆಲ್ಲರ ವಿರುದ್ಧ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗೇ ಇದೆ, ಆದರೆ ಐಕ್ಯತೆ ಸಾಮರಸ್ಯ ಮೂಡಿಸಬೇಕು. ಹಿಂದೂ ಸಮಾಜ ಒಂದು ಸಂದೇಶ ಕೊಡಬೇಕು ಅಂತ ಇಡೀ ದೇಶವ್ಯಾಪಿ ಇವತ್ತು ಸಮಾಜೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಹರೇಬನ್ಮಂಗಲ ಅಂದರೆ ನಮ್ಮ ಬ್ಯಾಟರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ವಸತಿ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಕೂಡ ಇವತ್ತು ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದು ಉದ್ದೇಶ ಏನು ಅಂತಂದರೆ ಇಡೀ ಸಮಾಜ ಒಂದು, ಇಡೀ ಹಿಂದೂಗಳೆಲ್ಲನೂ ಒಂದು. ಹಿಂದೂ ಎದ್ದರೆ ದೇಶ ಎದ್ದೇಳುತ್ತೆ. ಅದನ್ನೇ ಹಿಂದೆ ಸಾವಿರಾರು ವರ್ಷದ ನಾವೆಲ್ಲ ನೋಡಿದ್ದೀವಿ. ಸಾವಿರ ವರ್ಷನೂ ನಾವು ತಗೊಂಡಾಗ ಹಿಂದೂ ಸಮಾಜ ಯಾವಾಗ ತನ್ನ ಕಳ್ಕೊಳ್ಳುತ್ತೆ ಅಂದರೆ ಒಗ್ಗಟ್ಟು ಕಳ್ಕೊಂಡಾಗ ಮಾತ್ರ. ನಾವು ಒಗ್ಗಟ್ಟಾಗಿದ್ದಾಗ ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಪ್ರಪಂಚದಲ್ಲೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಹಿಂದೂ ಅಂತ ಹೇಳ್ಕೊಂಡ್ರೆ ನನ್ನ ಕತ್ತೆ ಅಂತ ಕರೀರಿ, ಹಿಂದೂ ಅಂತ ಕರಿಬೇಡ್ರಿ ಅಂತ ಒಂದು ಕಾಲ ಇತ್ತು. ಆದರೆ ಇವತ್ತು ಇಡೀ ಜಗತ್ತು, ಇವತ್ತು ವಿಶ್ವ ಕೂಡ ಭಾರತದ ಕಡೆ ನೋಡುವಂಥ ಸ್ಥಿತಿ ಇದೆ. ಈ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋ ಐಕ್ಯತೆ ಕಾರಣದಿಂದ ಈ ಸಮಾಜೋತ್ಸವ ಕಾರ್ಯಕ್ರಮ ನಡೀತಿದೆ. ಹಿಂದೂ ಸಮಾಜೋತ್ಸವದ ಪ್ರಯುಕ್ತ RSSಗೆ ಸಂಘಕ್ಕೆ 100 ವರ್ಷ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ವಿಜೃಂಭಣೆಯಾಗಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಸಾವಿರಾರು ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಹುಣಸಮಹಳ್ಳಿ ನಗರ ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿ ಹುಣಸಮಹಳ್ಳಿ ನಗರ ಬಂಡಿಕೊಡಿಹಳ್ಳಿ ವಸತಿಯಲ್ಲಿ ಸುಮಾರು ಇವತ್ತು ಬೆಳಗ್ಗೆಯಿಂದ ಒಂದು 50 ಜನ ಪುರೋಹಿತರನ್ನು ಒಳಗೊಂಡು ಹಾಗೂ 1000 ಜನ ಹೆಣ್ಣುಮಕ್ಕಳು ಒಳಗೊಂಡು ರಾಮ ತಾರಕ ಯಾಗವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಮಧ್ಯಾಹ್ನ 1:30ಕ್ಕೆ ಮಟ್ಟಿ ಕುಸ್ತಿ 25 ಜೋಡಿಯಿಂದ ಮಟ್ಟಿ ಕುಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಂಜೆಗೆ ಶ್ರೀಕಾಂತ್ ಶೆಟ್ಟರು ಕಾರ್ಕಳ ಇವ್ರ ಕಡೆಯಿಂದ ಬೌದ್ಧಿಕ್ಕಿದೆ. ಸಂಜೆ ಸೀತಾರಾಮ ಕಲ್ಯಾಣೋತ್ಸವ ಕೂಡ ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಹೌದು, ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ? ಸುಮಾರು ಒಂದು 7,000 ಜನ 8,000 ಜನ ಭಾಗವಹಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಬೆಳಗ್ಗೆ ಸುಮಾರು ಜನ ಬಂದು ಹೋಗ್ತಿದ್ದಾರೆ. ಸಂಜೆಗೆ ಒಂದು 5,000 ಜನಕ್ಕೆ ಆಹಾರದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸುಮಾರು 1000 ವರ್ಷದಿಂದ ನಮ್ಮ ಭಾರತ ದೇಶದ ಮೇಲೆ ಅನ್ಯ ಧರ್ಮೀಯರ ಅನ್ಯ ದೇಶಗಳ ಆಕ್ರಮಣಗಳು ಹಾಕ್ಕೊಂಡೇ ಬರ್ತಾ ಇದೆ. ಅದನ್ನು ನಾವು ಎಚ್ಚೆತ್ಕೊಂಡು ಬರ್ತಾನೇ ಇದ್ದೀವಿ. ಯಾಕೆ ಅಂದರೆ ಆ ಭೂಮಿಗೆ ಆ ಶಕ್ತಿ ಇದೆ ಅಂತ. ಅದೇ ರೀತಿಯಾಗಿ RSS ಈಗ 1925ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು, ಈ 2025ನೇ ಇಸ್ವಿಗೆ 100 ವರ್ಷ ತುಂಬಿದೆ. ನಾವು ಹಿಂದೂಗಳು ಜಾಗೃತಿ ಆಗಲಿಲ್ಲ ಅಂದರೆ, ಈ ಥರ ಸಮಾಜೋತ್ಸವ ಕಾರ್ಯಕ್ರಮಗಳು ಮಾಡಿ ಹಿಂದೂಗಳನ್ನ ಜಾಗೃತಿ ಮಾಡಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಬಾಂಧವರಿಗೆ ಬದುಕಲಿಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಈ ನಿಟ್ಟಿನಲ್ಲಿ ಇಡೀ ಹಿಂದೂ ಬಾಂಧವರೆಲ್ಲ ಒಟ್ಟುಗೂಡಿ ಈ ಥರ ಕಾರ್ಯಕ್ರಮ ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಪಂಚಾಯಿತಿಗಳಲ್ಲಿ, ಇಡೀ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ಆದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆಯೇ ಬೆಂಗಳೂರು ಉತ್ತರ ತಾಲೂಕಿನ ಹರೇಬನಿಮನಗಳ ಗ್ರಾಮದಲ್ಲೂ ಕೂಡ ಇವತ್ತು ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಬೆಳಗ್ಗೆಯಿಂದ ಕೂಡ ಏನು ಈ ಒಂದು ದ್ವಾರಬಾಗಿಲು ಹನುಮ ದ್ವಾರಬಾಗಿಲು ಏನು ರಾಮನ ಮಂದಿರ ಹಾಗೆ ಶಂಕುಸ್ಥಾಪನೆ ಆಗಿ 2 ವರ್ಷಗಳ ಹಿಂದೆ ಇದು ಕೂಡ ಶಂಕುಸ್ಥಾಪನೆ ಆಗಿತ್ತು. ಅದರ ನೆನಪಾರ್ಥವಾಗಿ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಶ್ರೀರಾಮ ತಾರಕ ಜಪ ಹೋಮ ನಡೀತಾ ಇರುವಂಥದ್ದು. ಸಾಕಷ್ಟು ಜನ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸುಮಾರು
50 ಜನ ಪುರೋಹಿತರಿಂದ ಒಂದು ರಾಮನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಿಂದೂ ಸಮಾಜವನ್ನು ಒಗ್ಗೂಡುವಿಕೆ, ಒಂದು ಐಕ್ಯತೆಯನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು RSSಗೆ 100 ವರ್ಷ ಆದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದೂ ಸಮಾಜಕ್ಕೆ ಸವಾಲುಗಳು ಬರೀ ಮತಾಂತರ ಒಂದೇ ಅಲ್ಲ. ಅದು ಭಯೋತ್ಪಾದನೆ ಇರ್ಬೋದು, ಮತಾಂತರ ಇರ್ಬೋದು, ಎಡಪಂಥೀಯ ಚಿಂತನೆಗಳು ಇವತ್ತು ಏನಾಗ್ತಿದೆ ಇಡೀ ಸಮಾಜದ ಮೇಲೆ, ಅಂದರೆ ಈ ಸಮಾಜನ ವಿಚ್ಛಿನ್ನಕಾರಿ, ಅಂದರೆ ಬೇರೆ ಬೇರೆ ಮುಖಗಳಲ್ಲಿ ನಾನಾ ಕೆಲಸಗಳು ಕೂಡ ಈ ಸಮಾಜದ ಮೇಲೆ ಆಗ್ತಾಯಿದೆ. ಇದೆಲ್ಲರ ವಿರುದ್ಧ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗೇ ಇದೆ, ಆದರೆ ಐಕ್ಯತೆ, ಸಾಮರಸ್ಯ ಮೂಡಿಸಬೇಕು. ಹಿಂದೂ ಸಮಾಜ ಒಂದು ಸಂದೇಶ ಕೊಡಬೇಕು ಅಂತ ಇಡೀ ದೇಶವ್ಯಾಪಿ ಇವತ್ತು ಸಮಾಜೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಹರೇಬನ್ಮಂಗಲ ಅಂದರೆ ನಮ್ಮ ಬ್ಯಾಟರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ವಸತಿ, ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಕೂಡ ಇವತ್ತು ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದು ಉದ್ದೇಶ ಏನು ಅಂತಂದರೆ ಇಡೀ ಸಮಾಜ ಒಂದು, ಇಡೀ ಹಿಂದೂಗಳೆಲ್ಲನೂ ಒಂದು. ಹಿಂದೂ ಎದ್ದರೆ ದೇಶ ಎದ್ದೇಳುತ್ತೆ. ಅದನ್ನೇ ಹಿಂದೆ ಸಾವಿರಾರು ವರ್ಷದ ನಾವೆಲ್ಲ ನೋಡಿದ್ದೀವಿ. ಸಾವಿರ ವರ್ಷನೂ ನಾವು ತಗೊಂಡಾಗ ಹಿಂದೂ ಸಮಾಜ ಯಾವಾಗ ತನ್ನ ಕಳ್ಕೊಳ್ಳುತ್ತೆ ಅಂದರೆ ಒಗ್ಗಟ್ಟು ಕಳ್ಕೊಂಡಾಗ ಮಾತ್ರ. ನಾವು ಒಗ್ಗಟ್ಟಾಗಿದ್ದಾಗ ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಪ್ರಪಂಚದಲ್ಲೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಹಿಂದೂ ಅಂತ ಹೇಳ್ಕೊಂಡ್ರೆ ನನ್ನ ಕತ್ತೆ ಅಂತ ಕರೀರಿ, ಹಿಂದೂ ಅಂತ ಕರಿಬೇಡ್ರಿ ಅಂತ ಒಂದು ಕಾಲ ಇತ್ತು. ಆದರೆ ಇವತ್ತು ಇಡೀ ಜಗತ್ತು, ಇವತ್ತು ವಿಶ್ವ ಕೂಡ ಭಾರತದ ಕಡೆ ನೋಡುವಂಥ ಸ್ಥಿತಿ ಇದೆ. ಈ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋ ಐಕ್ಯತೆ ಕಾರಣದಿಂದ ಈ ಸಮಾಜೋತ್ಸವ ಕಾರ್ಯಕ್ರಮ ನಡೀತಿದೆ. ಹಿಂದೂ ಸಮಾಜೋತ್ಸವದ ಪ್ರಯುಕ್ತ RSSಗೆ ಸಂಘಕ್ಕೆ 100 ವರ್ಷ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ವಿಜೃಂಭಣೆಯಾಗಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಸಾವಿರಾರು ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಹುಣಸಮನಹಳ್ಳಿ ನಗರ, ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿ, ಹುಣಸಮನಹಳ್ಳಿ ನಗರ, ಬಂಡಿಕೊಡಿಹಳ್ಳಿ ವಸತಿಯಲ್ಲಿ ಸುಮಾರು ಇವತ್ತು ಬೆಳಗ್ಗೆಯಿಂದ ಒಂದು 50 ಜನ ಪುರೋಹಿತರನ್ನು ಒಳಗೊಂಡು ಹಾಗೂ 1000 ಜನ ಹೆಣ್ಣುಮಕ್ಕಳು ಒಳಗೊಂಡು ರಾಮತಾರಕ ಯಾಗವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಮಧ್ಯಾಹ್ನ 1:30ಕ್ಕೆ ಮಟ್ಟಿ ಕುಸ್ತಿ 25 ಜೋಡಿಯಿಂದ ಮಟ್ಟಿ ಕುಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಸಂಜೆಗೆ ಶ್ರೀಕಾಂತ್ ಶೆಟ್ಟರು ಕಾರ್ಕಳ ಇವ್ರ ಕಡೆಯಿಂದ ಬೌದ್ಧಿಕ್ಕಿದೆ. ಸಂಜೆ ಸೀತಾರಾಮ ಕಲ್ಯಾಣೋತ್ಸವ ಕೂಡ ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಹೌದು, ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ? ಸುಮಾರು ಒಂದು 7,000 ಜನ 8,000 ಜನ ಭಾಗವಹಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಬೆಳಗ್ಗೆ ಸುಮಾರು ಜನ ಬಂದು ಹೋಗ್ತಿದ್ದಾರೆ. ಸಂಜೆಗೆ ಒಂದು 5,000 ಜನಕ್ಕೆ ಆಹಾರದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸುಮಾರು 1000 ವರ್ಷದಿಂದ ನಮ್ಮ ಭಾರತ ದೇಶದ ಮೇಲೆ ಅನ್ಯ ಧರ್ಮೀಯರ, ಅನ್ಯ ದೇಶಗಳ ಆಕ್ರಮಣಗಳು ಹಾಕ್ಕೊಂಡೇ ಬರ್ತಾ ಇದೆ. ಅದನ್ನು ನಾವು ಎಚ್ಚೆತ್ಕೊಂಡು ಬರ್ತಾನೇ ಇದ್ದೀವಿ. ಯಾಕೆ ಅಂದರೆ ಆ ಭೂಮಿಗೆ ಆ ಶಕ್ತಿ ಇದೆ ಅಂತ. ಅದೇ ರೀತಿಯಾಗಿ RSS ಈಗ 1925ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು, ಈ 2025ನೇ ಇಸ್ವಿಗೆ 100 ವರ್ಷ ತುಂಬಿದೆ. ನಾವು ಹಿಂದೂಗಳು ಜಾಗೃತಿ ಆಗಲಿಲ್ಲ ಅಂದರೆ, ಈ ಥರ ಸಮಾಜೋತ್ಸವ ಕಾರ್ಯಕ್ರಮಗಳು ಮಾಡಿ ಹಿಂದೂಗಳನ್ನ ಜಾಗೃತಿ ಮಾಡಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಬಾಂಧವರಿಗೆ ಬದುಕಲಿಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಈ ನಿಟ್ಟಿನಲ್ಲಿ ಇಡೀ ಹಿಂದೂ ಬಾಂಧವರೆಲ್ಲ ಒಟ್ಟುಗೂಡಿ ಈ ಥರ ಕಾರ್ಯಕ್ರಮ ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಪಂಚಾಯಿತಿಗಳಲ್ಲಿ, ಇಡೀ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ.